બીજા ખૂબ રહ્યા, અંગ્રેજો ખૂબ રહ્યા અને એને દમન કરવામાં બાકી નહોતું રાખ્યું છે. અને મહારાજાઓ નિમ્યા, એમણે રોટી બેટીના વ્યવહાર કર્યા, પણ મારા રૂખી સમાજે ન તો ધર્મ બદલ્યો प्रतिज्ञा लઉં છું કે આજ રોજ માં આશાપુરાના સાનિધ્યમાં માં આશાપુરાની સોગંદ ગાઉં છું. ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀನಿ ಅನ್ನುವಂತಹ ಬಹುದೊಡ್ಡ ಉದ್ದೇಶವನ್ನ ಗುರಿಯನ್ನ ಇಟ್ಕೊಂಡಿದ್ದಂತಹ ಇಬ್ಬರು ನಾಯಕರು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಸದ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಬ್ಬರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವ ಸ್ಥಾನಗಳಲ್ಲಿ ಕೂತಿದ್ದಾರೆ, ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಆದ್ರೆ ಸದ್ಯದ ಚಿತ್ರಣ ಹೇಗಿದೆ ಅಂದ್ರೆ 400 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಮಾತನ್ನ ಇಬ್ಬರೂ ನಾಯಕರು ಹೇಳ್ತಿದ್ದಾರೆ. ವಿಪರ್ಯಾಸ ನೋಡಿ, ತಮ್ಮದೇ ತವರು ರಾಜ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ನಂಬರ್ಗಳನ್ನ ಗೆಲ್ಲೋದಕ್ಕಾಗದಂತಹ ಸ್ಥಿತಿಯಲ್ಲಿ ಹೆಣಗಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಒಂದೇ ಒಂದು ಹೇಳಿಕೆ, ಗುಜರಾತ್ ಮತ್ತು ಯುಪಿಯ ಕಳೆದ ಚುನಾವಣೆಯ ಗೆಲುವಿನ ಕ್ಷೇತ್ರಗಳ ಠೇವಣಿಯನ್ನು ಉಳಿಸಿಕೊಳ್ಳೋದಕ್ಕೂ ಕೂಡ ಕಷ್ಟವಾಗಬಹುದು ಅನ್ನುವಂತಹ ಒಂದು ಕಂಟಕದ ಸ್ಥಿತಿಗೆ ತಂದು ಬಿಟ್ಟಿದೆ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳ ಪೈಕಿ 20ಕ್ಕೂ ಅಧಿಕ ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆಯೂ ಕೂಡ ಕ್ಷೀಣವಾಗ್ತಾ ಇದೆ. ಕಾರಣ, ಬಹುದೊಡ್ಡ ಮಹಾ ಸಮಾಜವೊಂದು ರೊಚ್ಚಿಗೆದ್ದಿದೆ. ಅದಕ್ಕೆ ಕಾರಣವಾಗಿರುವಂತದ್ದು ಒಬ್ಬ ವ್ಯಕ್ತಿ, ಅದು ಪ್ರಧಾನಿ ಮೋದಿ ಅವರ ಸಂಪುಟದಲ್ಲಿರುವಂತಹ ಪಾಟೀದಾರ್ ಸಮುದಾಯಕ್ಕೆ ಸೇರಿರುವಂತಹ ರಾಜ್ಕೋಟ್ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ನಾಯಕ ಪುರುಷೋತ್ತಮ್ ರೂಪಾಲಾ ಅವರ ಒಂದು ಹೇಳಿಕೆ, ಒಂದು ಕಡೆ ಗುಜರಾತ್ ಅಲ್ಲಿ, ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ, ಎರಡೂ ಕಡೆ ಬಹುದೊಡ್ಡ ಸಮಾಜವನ್ನ ರೊಚ್ಚಿಗೆಬ್ಬಿಸಿದೆ. ಅಷ್ಟೇ ಅಲ್ಲ, ಆ ಸಮಾಜ ಈಗಾಗಲೇ ಪ್ರತಿಜ್ಞೆಯನ್ನ ಮಾಡಿದೆ. ವಿಡಿಯೋದ ಆರಂಭಕ್ಕೂ ಮುನ್ನ ಇದೇ ಪುರುಷೋತ್ತಮ್ ರೂಪಾಲಾ ಅವರು ಹೇಳಿದಂತಹ ಹೇಳಿಕೆಯನ್ನ ನೋಡಿದ್ರಿ. ಆ ನಂತರದಲ್ಲಿ 3 ವಿಡಿಯೋಗಳನ್ನ ನೋಡಿದ್ರಿ. ವಿಡಿಯೋ 1, ವಿಡಿಯೋ 2, ವಿಡಿಯೋ 3. ಆ 3 ವಿಡಿಯೋಗಳಲ್ಲಿ ಬಹುದೊಡ್ಡ ಸಂದೇಶವನ್ನ ರವಾನಿಸಿದಂತಹ ಮಹಾ ಸಮಾಜ ರಜಪೂತ ಸಮಾಜ. ಹಾಗಿದ್ರೆ ಪುರುಷೋತ್ತಮ್ ರೂಪಾಲಾ ಅವರು ಹೇಳಿದ್ದೇನು? ಅವರೊಂದು ಮಾತು ಹೇಳ್ತಾರೆ, ರಾಜಾದಿರಾಜರು ಬ್ರಿಟಿಷರ ಜೊತೆ ಸಹಭೋಜನ ಮಾಡಿದ್ದರು. ಅಷ್ಟೇ ಅಲ್ಲ, ತಮ್ಮ ಹೆಣ್ಣು ಮಕ್ಕಳನ್ನ ಬ್ರಿಟಿಷರಿಗೆ ಮದುವೆ ಮಾಡಿಕೊಟ್ಟಿದ್ದರು. ಈ ರಾಜಾದಿರಾಜರಿಗೆ ಹೋಲಿಸಿದ್ರೆ ನಮ್ಮ ರೂಕಿ ಸಮಾಜವೇ ಲೇಸು. ಅತಿ ಹೆಚ್ಚು ಹಿಂಸೆ ಕಿರುಕುಳಗಳಿಗೆ ಗುರಿಯಾದರೂ ಬ್ರಿಟಿಷರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಲಿಲ್ಲ, ಬದಲಿಗೆ ಬೆನ್ನು ಸೆಟಿಸಿ ನಿಂತರು ಅನ್ನೋ ಹೇಳಿಕೆ ಕೊಡೋ ಮೂಲಕ ರಜಪೂತ್ರು ಹೇಡಿಗಳು, ಆ ಕಾರಣಕ್ಕೋಸ್ಕರ ಬ್ರಿಟಿಷರಿಗೆ ಹೆದರ್ಕೊಂಡು ಅವರ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ರು ಅನ್ನುವಂತಹ ಬಹುದೊಡ್ಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರು. ರಜಪೂತ್ ಸಮಾಜ ಗುಜರಾತ್ನಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಈಗಾಗಲೇ ರೊಚ್ಚಿಗೆದ್ದಿದೆ. ಒಂದೇ ಸಂದೇಶವನ್ನ ರವಾನಿಸ್ತಿದೆ, ಪುರುಷೋತ್ತಮ ರೂಪಾಲಾ ಅವರಿಗೆ ಕೊಟ್ಟಿರುವಂತಹ ಟಿಕೆಟ್ ಅನ್ನ ಕಿತ್ಕೊಳ್ಳಿ, ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಅನ್ನುವಂತಹ ಹಕ್ಕೊತ್ತಾಯವನ್ನ ಮಾಡ್ತಿದೆ ಬಿಜೆಪಿಯ ಮೇಲೆ. ಆದ್ರೆ ಬಿಜೆಪಿ ಕಿವಿಗೂ ಹಾಕೊಳ್ದಿದ್ದಂಗೆ, ಹೇಗೆ ಯಡಿಯೂರಪ್ಪ ಅವರನ್ನ ಇಲ್ಲಿ ಸಿಎಂ ಸ್ಥಾನದಿಂದ ಇಳಿಸಿದಾಗ ಸಮಾಜ ರೊಚ್ಚಿಗೆದ್ದಿತ್ತು, ಅದನ್ನ ಕಿವಿ ಮೇಲೂ ಹಾಕಿಕೊಳ್ಳದೆ ಸುಮ್ಮನಾಗಿತ್ತಲ್ಲ, ಅದೇ ರೀತಿ ರಜಪೂತರು ಎಲ್ಲ ಪ್ರತಿಭಟನೆಗಳನ್ನ ಕಾಲಡಿ ಹಾಕೊಂಡು ಬಿಜೆಪಿ ಕೂತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಲ್ಲ ಅರಿವಿದ್ರೂ ಕೂಡ ಇದನ್ನ ತಲೆಗೆ ಹಾಕೋತಿಲ್ಲ. ರಜಪೂತ್ರ ಅಷ್ಟು ದೊಡ್ಡ ತಾಕತ್ತನ್ನ ಹೊಂದಿದಾರ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಅಂತ ನೋಡಿದ್ರೆ, ಗುಜರಾತ್ನ ಒಟ್ಟು ಜನಸಂಖ್ಯೆಯ 17% ರಜಪೂತ ಸಮುದಾಯದ ಜನರಿದ್ದಾರೆ. 266 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರು ನಿರ್ಣಾಯಕರಿದ್ದಾರೆ. 26 ಲೋಕಸಭಾ ಕ್ಷೇತ್ರಗಳ ಪೈಕಿ 15ಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ರಜಪೂತರು ಗುಜರಾತ್ನಲ್ಲಿ ನಿರ್ಣಾಯಕರಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಸುಮಾರು 13% ರಜಪೂತರಿದ್ದಾರೆ. ಇವರು ಏನು 80 ಲೋಕಸಭಾ ಕ್ಷೇತ್ರಗಳಿವೆ, ಈ ಪೈಕಿ 30 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ನಿರ್ಣಾಯಕರಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಬಿಜೆಪಿ 26 ಗೆದ್ದಿತ್ತು. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 67 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು. ಅಲ್ಲಿಗೆ 93 ಲೋಕಸಭಾ ಕ್ಷೇತ್ರಗಳನ್ನ ಎರಡೂ ರಾಜ್ಯಗಳಿಂದ ಬಿಜೆಪಿ ಗೆದ್ದಿತ್ತು. ಈ ಸಲ
ರಜಪೂತರ ಬಂಡಾಯದ ಕಾರಣಕ್ಕೆ, ಅವರ ಕೋಪದ ಕಾರಣಕ್ಕೆ 43 ಸ್ಥಾನಗಳನ್ನು ಕೂಡ ಗೆಲ್ಲೋದು ಅನುಮಾನ ಎನ್ನಲಾಗ್ತಿದೆ. ಸುಮಾರು 50 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲುವಂತಹ ಸಾಧ್ಯತೆಗಳು ಇದೆ. ಹಾಗಿದ್ರೆ ರಜಪೂತರು ಮಾಡ್ತಿರುವಂತಹ ಆರೋಪಗಳೇನು? 3 ಆರೋಪಗಳನ್ನ ಇಲ್ಲಿ ಗುರುತಿಸಬಹುದು. ರಜಪೂತ್ರ ಆರೋಪ 1, ತನ್ನ ವೋಟ್ ಬ್ಯಾಂಕ್ ನಿರ್ಮಿಸಿಕೊಳ್ಳಲು, ಬಿಜೆಪಿ ತನ್ನ ವೋಟ್ ಬ್ಯಾಂಕ್ ನಿರ್ಮಿಸಿಕೊಳ್ಳಲು ಕ್ಷತ್ರಿಯ ಮಹಾಪುರುಷರನ್ನ ಇತರೆ ಜಾತಿಗಳಿಗೆ ಸೇರಿದವರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಮಿಹಿರಾ ಭೋಜನನ್ನ ಗುರ್ಜಾರರಿಗೂ, ಮೊಘಲರ ಕಾಲದ ಸಮರವೀರ ದುರ್ಗಾದಾಸ್ ರಾಥೋಡ್ರನ್ನ ಗಾಣಿಗ ಜಾತಿಗೂ ಹಂಚಿಬಿಟ್ಟಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರು ಅನ್ನುವಂಥದ್ದು 1ನೇ ಆರೋಪ. 2ನೇ ಆರೋಪ ರಜಪೂತ್ರದ್ದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ರಜಪೂತ ಸಮುದಾಯಕ್ಕೆ ಸೇರಿದವರು, ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ. ಅವರು ಪ್ರಧಾನಿ ಆಗುವಂತಹ ಎಲ್ಲ ಅರ್ಹತೆಗಳಿದೆ, ಸಾಮರ್ಥ್ಯಗಳಿದೆ. ಆದ್ರೂ ಅವರನ್ನ ಪ್ರಧಾನಿ ಆಗದಂತೆ ನೋಡಿಕೊಳ್ಳುವ ಮಸಲತ್ತನ್ನ ಮೋದಿ ಮತ್ತು ಬಿಜೆಪಿ ಹೈಕಮಾಂಡ್ ಮಾಡ್ತಿದೆ ಅನ್ನುವಂಥದ್ದು 2ನೇ ಗಂಭೀರ ಆರೋಪ. 3ನೇ ಗಂಭೀರ ಆರೋಪ, 2019 ಲೋಕಸಭಾ ಚುನಾವಣೆಯಲ್ಲಿ 26 ಗುಜರಾತ್ನ ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಲ್ಲಿ ರಜಪೂತ್ರನ್ನ ಅಖಾಡಕ್ಕಿಳಿಸಿತ್ತು. ಈ ಸಲ ಕೇವಲ 9 ಕ್ಷೇತ್ರಗಳಲ್ಲಷ್ಟೇ ಅವಕಾಶ ಮಾಡಿಕೊಟ್ಟಿದೆ. ಯಾಕೆ? ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಜಪೂತ್ರನ್ನ ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡ್ತಿಲ್ವಾ ಅನ್ನುವಂತಹ ಗಂಭೀರ ಅನುಮಾನದ ಆರೋಪವನ್ನ ರಜಪೂತ್ ಸಮಾಜ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಬೃಹತ್ ಜನಸ್ತೋಮವನ್ನ ಸೇರಿಸುವ ಮೂಲಕ ಬಂಡಾಯದ ಸಂದೇಶವನ್ನ ರವಾನಿಸ್ತಿದೆ. ಅಷ್ಟೇ ಅಲ್ಲ, ರಜಪೂತ ಉತ್ಥಾನ ಸಭಾ, ಶ್ರೀ ರಜಪೂತ ಕರ್ಣಿ ಸೇನಾ, ಕ್ಷತ್ರಿಯ ಯುವ ಲೋಕಮಂಚ್, ಕ್ಷತ್ರಿಯ ಚುನಾವ್ ಸಂಘರ್ಷ ಸಮಿತಿ, ಈ ಎಲ್ಲ ಸಂಘಟನೆಗಳು ಶಪಥ ಮಾಡ್ತಿವೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಯಾರೇ ಸೋಲಿಸ್ಲಿ ಅಂತಹ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ ಅನ್ನುವಂತಹ ಸಂದೇಶ ರವಾನಿಸುವ ಮೂಲಕ ಸುಮಾರು 50 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಸೋಲಿಸಬಹುದಾದಂತಹ ಪಕ್ಷಕ್ಕೆ ಗೆಲ್ಲಿಸಿ ಕೊಡ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಿದೆ. ಅಲ್ಲಿಗೆ ಗುಜರಾತ್ ಅನ್ನ ಮತ್ತು ಉತ್ತರ ಪ್ರದೇಶವನ್ನೇ ಸಂಪೂರ್ಣವಾಗಿ ಗೆಲ್ಲೋಕಾಗದಂತಹ ಮೋದಿ ಅಮಿತ್ ಶಾ ಅವರು 400 ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯನಾ?